ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ಕೇಶವ್ ಅವರಿದ್ದಾರೆ, ಆರ್ಥಿಕ ತಜ್ಞರು. ಎಸ್ ಕೇಶವ್ ಅವರೇ, ಈ ಇಶ್ಯೂನ ಭಾರತ ಹ್ಯಾಂಡಲ್ ಮಾಡ್ತಾ ಇರುವ ರೀತಿ ಸರಿಗಿದೆಯಾ? ಚೀನಾದವ್ರು ಆಯ್ತು ನೀವು ಹಾಕ್ತೀರಾ ಟ್ಯಾಕ್ಸು, ನಾವು ಹಾಕ್ತೀವಿ ಅಂತಾರೆ. ಯುರೋಪಿಯನ್ ಯೂನಿಯನ್ ಹಾಗೆ ಅಂತ ಇದೆ, ಕೆನಡಾ ಹಂಗಂತಿದೆ. ಇಲ್ಲ, ಭಾರತ ನಾವು ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂತಾರೆ. ಇಲ್ಲ, ಕರೆಕ್ಟಾಗಿದೆ. ಯಾಕೆ ಕರೆಕ್ಟಾಗಿದೆ ಅಂದರೆ, ಒಂದು ನಮ್ಮ ಡಿಫೆನ್ಸ್ ನೀಡ್ಸ್ಗೂ ನಮ್ಗೆ US ಬೇಕು, ಆಮೇಲೆ ನಮ್ಮ ಎಕನಾಮಿಕ್ ಕಂಡೀಷನ್ಸ್ಗೂ ಅವ್ರು ಬೇಕು. ಸೊ ಹಾಗಾಗಿ ನಾವೀಗ ಇವ್ರನ್ನ ರಿಲೈ ಮಾಡೋಕ್ಕಾಗಲ್ಲ. ಇವಾಗಿರುವಂಥ ಪೊಲಿಟಿಕಲ್ ಸಿಚುವೇಶನ್ಸಲ್ಲಿ ನಾವು ಚೈನಾನಾಗಲಿ ರಷ್ಯಾನಾಗಲಿ ತುಂಬ ಹಚ್ಕೊಳ್ಳೋಕ್ಕೂ ಆಗಲ್ಲ, ಹಾಗಂತ ಬಿಡೋಕ್ಕೂ ಆಗಲ್ಲ. ಸೊ ಹಾಗಾಗಿ ಇಂಡಿಯಾ ನೆಗೋಸಿಯೇಷನ್ಸ್ಗೆ ಹೋಗ್ತಿರೋದು ಕರೆಕ್ಟಾಗಿದೆ. ಮೋರೋವರ್ ನಮ್ಮದು 2% ಆಫ್ ಅವರ್ GDP ಅವ್ರ ಜೊತೆ ಟ್ರೇಡ್ ಇರೋದು. ನಾವು ತುಂಬ ಹೊಡೆತಕ್ಕೇನು ಒಳಗಾಗಲ್ಲ. ಸೊ ಹಂಗಂತ ನಾವು ವಾದಗಳಿದೆ. ಒಂದು ತುಂಬ ಕಡಿಮೆ ಏಟು ಭಾರತಕ್ಕೆ ಅನ್ನೋದು ಒಂದು, ಇನ್ನೊಂದು ಇದು ಲಾಭದಾಯಕ ಸನ್ನಿವೇಶ ಸೃಷ್ಟಿಯಾದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಖಂಡಿತ. ಅದಕ್ಕೇನೆ ಯಾಕಂದ್ರೆ ಯಾರ್ಯಾರ ಮೇಲೆ ಟ್ಯಾಕ್ಸ್ ಹಾಕಿದಾರಲ್ಲ ಅವ್ರ ಪೈಕಿ ಭಾರತದ ಮೇಲೆ ಅತ್ಯಂತ ಕಡಿಮೆ ಇದೆ, 26%. ಇದು ಲಾಭದಾಯಕ ಸಿಚುವೇಶನ್, ಲಾಭದಾಯಕ, ಬಹಳ ಲಾಭದಾಯಕ. ರಿಲೇಟಿವ್ಲಿ ಲಾಭದಾಯಕ ಖಂಡಿತ. ಯಾವಾಗೂ ಟ್ಯಾರಿಫ್ ಯಾವತ್ತೂ ಒಳ್ಳೇದು ಮಾಡಲ್ಲ. ಇಲ್ಲಿವರೆಗೂ ಅಮೆರಿಕ 2 ಸರಿ ಟ್ಯಾರಿಫ್ನ ಈ ತರ ಯದ್ವಾ ತದ್ವಾ ಏರಿಸಿದೆ. 1838 ಅಲ್ಲಿ ಒಮ್ಮೆ ಈ ಪ್ರಯತ್ನ ಮಾಡಿದ್ರು ಅವರು. 1828 ಅಲ್ಲಿ ಈ ಪ್ರಯತ್ನ ಮಾಡಿದ್ರು. ಆವಾಗ ಕೂಡ ಸಿಕ್ಕಾಪಟ್ಟೆ ಅವ್ರದ್ದು ಎಕಾನಮಿ ರಿಸೆಷನ್ಗೆ ಹೋಯ್ತು. ಆವಾಗ ಅವರು ನಾರ್ತ್ ಸ್ಟೇಟ್ಸ್ನ ಬದುಕಿಸ್ತೀವಿ, ನಾವು ಪ್ರೊಟೆಕ್ಷನಿಸಮ್ಗೆ ಹೋಗ್ಬಿಡ್ತೀವಿ ಅಂತ ಟ್ರೈ ಮಾಡಿದ್ರು. ಇಟ್ ವಾಸ್ ಎ ಡಿಸಾಸ್ಟರ್. ಕೊನೆಗೆ 5 ವರ್ಷದಲ್ಲಿ 1833ಗೆ ಮತ್ತೆ ವಾಪಸ್ ಬಂದರು, ಇಲ್ಲ ಇದಾಗಲ್ಲ ಅಂತ. ಆಮೇಲೆ 1929 ರಿಸೆಷನ್, ವರ್ಲ್ಡ್ ವೈಡ್ ಡಿಪ್ರೆಷನ್ ಬಂತು. 1930ಗೆ ಮತ್ತೆ ಇವರು ಇದೇ ಥರದ ಒಂದು 20% ನಾವು ಇಂಟ್ರಡ್ಯೂಸ್ ಮಾಡಿದ್ರು. 1828 ಅಲ್ಲಿ ಇವರು 38% ಟ್ಯಾರಿಫ್ನ ಹಾಕಿದ್ರು. 1930 ಇವ್ರು ಏನು ಮಾಡಿದ್ರು, 20% ಟ್ಯಾರಿಫ್ನ ಹಾಕಿದ್ರು. 20% ಹಾಕಿದಾಗ್ಲೂ ಇವ್ರಿಗೆ ಸಾಕಷ್ಟು ಪ್ರಾಬ್ಲಮ್ಸ್ ಆಯಿತು. 12 ಕಂಟ್ರೀಸ್ ವಿತಿನ್ 2 years ಕೌಂಟರ್ ಟ್ಯಾರಿಫ್ಸ್ನ ಹಾಕಿದ್ರು ಇವ್ರ ಮೇಲೆ. ಸೊ ಅಮೆರಿಕ ಕುಡಂಟ್ ಸಸ್ಟೈನ್. ಮತ್ತೆ 4 ವರ್ಷ ಆದ ತಕ್ಷಣ ಅಂದರೆ 1930 1934 ಅಷ್ಟೊತ್ತಿಗೆ ಅವ್ರಿಗೆ ಬುದ್ಧಿ ಕಲ್ತರು. ಆವಾಗ ರೂಸ್ವೆಲ್ಟ್ ಬಂದರು, ಇಲ್ಲ ನಾವು ರೆಸಿಪ್ರೋಕಲ್ ಟ್ಯಾರಿಫ್ ಹಾಕ್ತೀವಿ, ಈ ಥರ ಹಾಕಲ್ಲ, ನಾವು ಮಾಸ್ ಟ್ಯಾರಿಫ್ ಹಾಕಲ್ಲ ಅಂತ ಮತ್ತೆ ವಾಪಸ್ ತಗೊಂಡ್ರು. ಸೊ ಇದರಿಂದ ಬಹುಶಃ ಟ್ರಂಪ್ ಬುದ್ಧಿ ಕಲಿಬೇಕಾಗಿತ್ತು ನನ್ನ ಪ್ರಕಾರ. ಇಡೀ ವರ್ಲ್ಡ್ ಎಕಾನಮಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಬಿಕಾಸ್ ಅವ್ರದ್ದು $30 trillion ಎಕಾನಮಿ, ನಮ್ಮದು $80 trillion ಎಕಾನಮಿ ವರ್ಲ್ಡ್ GDP ಇದ್ದರೆ ನಿಮ್ಗೆ ಆಲ್ಮೋಸ್ಟ್ $30 trillion USA ಇಂದ ಬರುತ್ತೆ. ಸೊ ಅವ್ರದ್ದು ವಾದ ಏನು, ನಮಗೀಗ 1.2 trillion ಡೆಫಿಸಿಟ್ ಇದೆ, ಚೈನಾದ್ದು ಆಲ್ಮೋಸ್ಟ್ 1 trillion ಸರ್ಪ್ಲಸ್ ಇದೆ. ಸೊ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹಾಕ್ತಿರೋದಕ್ಕೆ ಕಾರಣ ಇದ್ರೇನು, ನಿಮ್ಗೆ ಯಾವಾಗ್ಲೂ ಗೈನ್ ಆಗೋದು ನೀವು ಆವಾಗಲೇ ಶುರು ಮಾಡುವಾಗ ಗ್ಲೋಬಲೈಸೇಷನಿಂದ ವಿನ್ ಸಿಚುವೇಶನ್ ಇದೆ ಆಗಲಿ, ಈ ಥರ ಟ್ಯಾರಿಫ್ಸ್ ಹಾಕಿದಾಗ ಯಾವಾಗಲೂ ಅಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಜಸ್ಟಿಫೈ ಮಾಡಿದೆ. ಈಗ ಅಮೆರಿಕ ಯಾಕೆ ರಿಸೆಷನ್ ಕಡೆಗೆ ಹೋಗ್ತಾ ಇದೆ, ಅನ್ಎಂಪ್ಲಾಯ್ಮೆಂಟ್ ಯಾಕೆ ಜಾಸ್ತಿ, ಇದು ತುಂಬ ಶಾರ್ಟ್ ರನ್ನಲ್ಲೇ ಇಷ್ಟೊಂದು ಪರಿಣಾಮ ಕಾಣಿಸ್ತಾ ಇದೆ ಎಲ್ರಿಗೂ. ಅವರೆಲ್ಲರೂ ಇವಾಗ ಹೇಳ್ತಾ ಇದ್ದಾರೆ, ಇಲ್ಲ ಇಲ್ಲಿ ತುಂಬಾನೇ ಬೆಲೆ ದುಬಾರಿ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ನಮಗೆ. ಮಿನಿಮಮ್ 26% ಟ್ಯಾಕ್ಸು ಅಂದ್ರೆ ಪ್ರತಿ ವಸ್ತು ಅಮೆರಿಕದ ಒಳಗೆ ಬರುವ ಒಂದು ಸೂಜಿಯಿಂದ ಹಿಡಿದು ಕಾರಿನ ತನಕ ಪ್ರತಿ ವಸ್ತುವಿನ ಬೆಲೆ ಕನಿಷ್ಠ 26% ಜಾಸ್ತಿ ಮಿನಿಮಮ್. ಅದು ತಿನ್ಬೇಕಂದ್ರೂ ಒಂದು ಬೆಲೆ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಅಲ್ಲಿನ ಎವ್ರಿಥಿಂಗ್ ಇಂಪೋರ್ಟೆಡ್, ಮೆಜಾರಿಟಿ ಆಫ್ ದೆಮ್ ಇಂಪೋರ್ಟೆಡ್. ಅವರು ಕನ್ಸಂಪ್ಷನ್ ಎಕಾನಮಿ ಅವ್ರದ್ದು, ನಮ್ದು ಈಗಲೂ ಸೇವಿಂಗ್ಸ್ ಎಕಾನಮಿ. ನನ್ನ ಪ್ರಕಾರ ನಮ್ದು ಈಗಲೂ ಸೇವಿಂಗ್ಸ್ ಎಕಾನಮಿ, ಹಂಗಾಗಿ ನಮಗೆ ಹೆಚ್ಚಿನ ಹೊಡೆತ ಬೀಳಲ್ಲ. ಆದರೆ ಜಾಬ್ ಮಾರ್ಕೆಟ್ ಮೇಲೆ, ಬಿಕಾಸ್ IT ಸರ್ವಿಸಸ್ ನಮ್ಮಲ್ಲಿ ಜಾಸ್ತಿ ಇರೋದ್ರಿಂದ, ಮತ್ತೆ ನಮ್ದು IT-BT ಅಲ್ಲಿ ಹೆಚ್ಚಿನ ಶೇರ್ ಇರೋದ್ರಿಂದ ಇವಾಗ ನಮ್ ಖಂಡಿತ ಹೊಡೆತ ಬೀಳಲ್ಲ ಅಂತ. ಬೆಂಗಳೂರು ಮೇಲೆ ಆಗುತ್ತೆ, ಯಾಕಾಗಲ್ಲ ಅಂತ ಹೇಳಕ್ಕೆ ನಮ್ದು ಅದೇ ಇರಲ್ವಾ. ಬೆಂಗಳೂರೇ ಕ್ಯಾಪಿಟಲ್, IT ಕ್ಯಾಪಿಟಲ್ ನಮ್ದು, ಕಾಲ್ ಸೆಂಟರ್ ಕ್ಯಾಪಿಟಲ್ ನಮ್ದು. ಸೊ ಹಿಂಗಾಗಿ ನ್ಯಾಚುರಲಿ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ನನಗೇನಂದ್ರೆ ಇವಾಗ ಇಂಡಿಯನ್ ಗವರ್ಮೆಂಟ್ ನೆಗೋಸಿಯೇಷನ್ ಆಗಲೇ ಶುರು ಮಾಡಿದೆ. ಸೊ ವೆರಿ ಸೂನ್ ನನ್ನ ಪ್ರಕಾರ, ಬಿಕಾಸ್ ಈಗಾಗಲೇ ಅವರು ತಡ್ಕೊಳಕ್ ಆಗಲ್ಲ. ಡೆಲ್ಲಿ ಆಗಲೇ ಅಲ್ಲಿ ಪ್ರೊಟೆಸ್ಟ್ ಶುರು ಆಗಿದೆ, ಸಾಕಷ್ಟು 50 states ಅಲ್ಲೂ ಪ್ರೊಟೆಸ್ಟ್ ಆಗ್ತಾ ಇದೆ. ನೆಗೋಸಿಯೇಷನ್ ಶುರು ಆಗಿದಾವೆ, ಎಲ್ಲ ಸರಿಯಾಗಿ ಹೋದ್ರೆ ಹಾರ್ಲಿ ಡೇವಿಡ್ಸನ್ ಬೈಕ್ ಒಂದು ಸ್ವಲ್ಪ ಕಡಿಮೆ ರೇಟಿಗೆ ಅದೇ ಇನೋವೇಷನ್ ಅಗೇನ್. ಮತ್ತೆ ನಾವು ಸಸ್ಟೈನ್ ಆಗಬೇಕು ಅಂದ್ರೆ ಇನ್ನಷ್ಟು ಹೆಚ್ಚು ರೀಸನಬಲ್ ಪ್ರೈಸ್ ಅಲ್ಲಿ ನಾವು ಸೇಲ್ ಮಾಡಬೇಕು. ಕೇಶವ್ ಅವರೇ, ಬಿಲಿಯನ್, ಟ್ರಿಲಿಯನ್, ಟ್ರೇಡ್ ಡೆಫಿಸಿಟ್ ಇವೆಲ್ಲ ಅರ್ಥ ಆಗದೆ ಇರೋ ಟರ್ಮ್ನಲ್ಲಿ ಮಾತಾಡಿದ್ದಾಯ್ತು. ಭಾರತದ ಜನಸಾಮಾನ್ಯನ ಮೇಲೆ ಇದ್ರ ಇಂಪ್ಯಾಕ್ಟ್ ಇರುತ್ತಾ, ಇದ್ರೆ ಏನಿರುತ್ತೆ? ಅಲ್ಪಾವಧಿಯಲ್ಲಿ ಇರುತ್ತೆ, ಇದ್ರ ಇಂಪ್ಯಾಕ್ಟ್ ಇರುತ್ತೆ. ಎಲ್ಲಿವರೆಗೂ ನೆಗೋಸಿಯೇಷನ್ಸ್ ಮಾಡಿ ನಮಗೆ, ಅಥವಾ ಅವರೇ ಬುದ್ಧಿ ಬಂದು, ಬಿಕಾಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಶೇಕ್ಸ್ಪಿಯರ್ ಒಂದು ಕೋಟ್ ಮಾಡಿ, ಈವನ್ ಇನ್ ಮ್ಯಾಡ್ನೆಸ್ ದೆರ್ ಇಸ್ ಅ ಮೆಥಡ್ ಇನ್ ಇಟ್ ಅಂತ. ಇದರಲ್ಲಿ ನನಗೆ ಯಾವುದು ಮೆಥಡ್ ಕಾಣಿಸ್ಲಿಲ್ಲ ಹಾನೆಸ್ಟ್ಲಿ. ಯಾಕಂತಂದ್ರೆ
ಎಲ್ಲರೂ ಈಗ ಅವ್ರಿಗೆ ರಷ್ಯನ್ ಇಷ್ಟು ದಿನ ವಿರೋಧಿಸ್ತಾರೆ, ಅವ್ರದ್ದು ಬರೀ 2.5% ಮಾತ್ರ ಅವ್ರದ್ದು ಡೆಫಿಸಿಟ್ ಇದೆ ಅಂತ ಹೇಳಿ ಹ್ಯೂಜ್ ಫ್ರೆಂಡ್ ಅವರು ನಮಗೆ ಫ್ರೆಂಡ್ಲಿ ನೇಷನ್ ಅಂತ ಕರೆಯೋದು. ಇಂಡಿಯಾ ಫ್ರೆಂಡ್ ಅಂತಲೇ ಹೇಳಿ 26% ಹಾಕೋದು. ಇದೆಲ್ಲನೂ ಒಂದು ನೀವು ಅರ್ಥ ಮಾಡ್ಕೊಂಡು ನಮಗೆ ಅನಿವಾರ್ಯವಾಗಿ ನಾವು ಅಮೇರಿಕ ಜೊತೆಗೆ ಇರಬೇಕಾಗ್ಲಿ, ಹಾಗಂತ ನಮಗೆಲ್ಲವೂ ಒಳ್ಳೇದಾಗ್ತಿದೆ ಅಂತಲ್ಲ. ಅಲ್ಲಿನ ಜನಸಾಮಾನ್ಯರಿಗೆ ಎಷ್ಟು ಹೊಡ್ತಾ ಬೀಳುತ್ತೋ ಇಲ್ಲಿ ಕೆಲವು ವಸ್ತುಗಳ ಬೆಲೆನೂ ಖಂಡಿತ ಹೆಚ್ಚಾಗುತ್ತೆ. ಇವಾಗ ಆವಾಗ ಬೆಲೆ ಕಡಿಮೆ ಮಾಡ್ತೀವಿ ಅಂತಲೇ ಇಟ್ಕೊಳ್ಳೋಣ, ಟ್ಯಾರಿಫ್ಸ್ ಕಮ್ಮಿ ಮಾಡ್ತೀವಿ, ನಮ್ಮ ಕಾಂಪಿಟೇಷನ್ ಮಾಡೋ ಸ್ಥಿತಿಲಿ ಇದೀವಾ? ಈಗ ಅಲ್ಲಿನ ಕಂಪನಿಗಳ ವಸ್ತುಗಳನ್ನು ನಾವೇನಾದ್ರು ಟ್ಯಾರಿಫ್ಸ್ ಕಮ್ಮಿ ಮಾಡ್ತಿದ್ದಂಗೆ ಅಷ್ಟು ಗುಣಮಟ್ಟದ ವಸ್ತುಗಳನ್ನ ಇಮಿಡಿಯೇಟಾಗಿ ನಾವು ತಯಾರಿಸಿ ಮಾರ್ಕೆಟಿಗೆ ಬಿಡೋಕ್ಕೆ ಸಾಧ್ಯ ಇದೆಯಾ? ಸೊ ಇವೆಲ್ಲವನ್ನ ಯೋಚನೆ ಮಾಡಬೇಕು ನಾವು. ಹಾಗಾಗಿನೇ ಮತ್ತೆ ಇವನ್ IT ನಾವು ನೆಚ್ಕೊಂಡಿದ್ದೀವಿ. 1/3 ನಮ್ಮ ಸ್ಟೇಟ್ದೇ ತೊಗೊಂಡ್ರೆ, ಬೆಂಗಳೂರನ್ನೇ ತೊಗೊಂಡ್ರೆ 1/3 ಆಫ್ ದಿ ಟೋಟಲ್ ನಮ್ಮದು GSDP ನಿಂತಿರೋದು ನಮ್ಮ ಸರ್ವಿಸಸ್ ಮೇಲೆ ನಿಂತಿದೆ, ಅದರ ಎಕ್ಸ್ಪೋರ್ಟ್ ಮೇಲೆ ನಿಂತಿದೆ. ಸೊ ಇವಾಗ ಅದಕ್ಕೆ ಖಂಡಿತ ಏಟ್ ಬೀಳುತ್ತೆ. ಈಗ ನಾವು ಏನಂತಂದರೆ ನಾವು ಒಂದನ್ನು ಯೋಚನೆ ಮಾಡೋದೇನು ಅಂತಂದರೆ ಜನಸಾಮಾನ್ಯರಿಗೆ ಶಾರ್ಟ್ ರನ್ನಲ್ಲಿ ಖಂಡಿತವಾಗಿಯೂ ಇದೀಗ ಸ್ಟಾಕ್ ಮಾರ್ಕೆಟ್ ಇವಾಗ ಮೊದಲೆಲ್ಲ ನಾವು ಇಲ್ಲ ಇಟ್ಟು ಅಂತ ಇದ್ವಿ. ಈಗ ಇವನ್ ಜನಸಾಮಾನ್ಯ ಟ್ರೇಡ್ ಮಾಡ್ತಾ ಇದ್ದಾರೆ, ಮಾಡ್ತಿಲ್ಲ ಅಂತ ಏನಿಲ್ಲ. ಸೊ ಎಲ್ಲರಿಗೂ ಖಂಡಿತವಾಗಿಯೂ, ಯಾಕೆಂದರೆ ಅಮೆರಿಕಾಗೆ ನೆಗಡಿ ಬಂದರೆ ಇಲ್ಲಿ ಸೀನುವಂಥ ಸ್ಥಿತಿ ಇವತ್ತು ಖಂಡಿತ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇದರ ಹೊಡೆತ ಖಂಡಿತ ಬೀಳುತ್ತೆ ಶಾರ್ಟ್ ರನ್ನಲ್ಲಿ. ಆದರೆ ಲಾಂಗ್ ರನ್ನಲ್ಲಿ ಬಹುಶಃ ಅಪರ್ಚುನಿಟೀಸ್ನ ನಾವು ಗೇನ್ ಮಾಡ್ಕೋಬೋದು. ಅಗೈನ್ ನಾವು R&Dಯಲ್ಲಿ ಇನ್ವೆಸ್ಟ್ಮೆಂಟ್ ಇನ್ನೂ ಇವಾಗ ಗೇನ್ ಮಾಡ್ತಾ ಇದ್ದೀವಿ. ನಾವು ಈಗೂ 1% ದಾಟಿಲ್ಲ. ನಾವು ಆ್ಯಪಲ್ ಅದು ಗೂಗಲ್ ಕಂಪ್ನಿಗಿಂತ ಕಡಿಮೆ R&D ನಾವು ಮಾಡ್ತಾ ಇರೋದು. ಸೊ ಹಿಂಗಿರುವಾಗ ಇಮಿಡಿಯೇಟ್ ಆಗಿ ನಾವು ಬೌನ್ಸ್ ಬ್ಯಾಕ್ ಆಗುವ ಸಾಧ್ಯತೆ ಇದೆಯಾ ಅಂದರೆ, ಯಾವಾಗ ಕಷ್ಟ ಇತ್ತು ಅವಾಗೆಲ್ಲವೂ ಇಂಡಿಯಾ ಬೌನ್ಸ್ ಬ್ಯಾಕ್ ಆಗಿದೆ. ಕ್ರೋನೋಜೆನಿಕ್ ಇಂಜಿನ್ಸ್ ಕೊಡಲ್ಲ ಅಂದಾಗ ಇಂಡಿಯಾ ಅದನ್ನು ತಯಾರಿಸಿ ತೋರಿಸಿದೆ. ಕ್ರೈಸಿಸ್ ಅಲ್ಲಿ ಇಂಡಿಯಾ ಯಾವಾಗಲೂ ಚೆನ್ನಾಗಿ ಮಾಡಿದೆ. ಸೊ ಆ ಧೈರ್ಯದ ಮೇಲೆ ಹೇಳ್ಬೋದು ಲಾಂಗ್ ರನ್ ಅಲ್ಲಿ ಒಂದು ವರ್ಷ ತೊಂದರೆ ಆಗ್ಬೋದು, ಬಟ್ ಇಂಡಿಯಾ ಈ ಕ್ರೈಸಿಸ್ನ ನಿಭಾಯಿಸಿ ಖಂಡಿತ ಮೇಲ್ ಬರುತ್ತೆ. ಏಬಲ್ ಲೀಡರ್ಶಿಪ್ ಇರೋದ್ರಿಂದ ಖಂಡಿತ ಇಟ್ ವಿಲ್ ಕಮ್ ಔಟ್. ಇವತ್ತು ಬ್ರಿಟನ್ನಿನ ಪ್ರಧಾನಮಂತ್ರಿ ಸ್ಟರ್ಮರ್ ಭಾಷಣ ಕೇಳ್ತಾ ಇದ್ದೆ ನಾನು. He says it's end of globalization ಅಂತ. ಇದು ಅವರು ಬ್ರಿಟನ್ ಪ್ರಧಾನಮಂತ್ರಿ ಹೇಳಿದ್ರು. ಯಾರು ಇಡೀ ವಿಶ್ವವನ್ನು ವಸಾಹತು ಮಾಡ್ಕೊಂಡಿದ್ರು ಆ ಪ್ರಧಾನಮಂತ್ರಿ ಇವತ್ತು ಅಮೆರಿಕಾದ ನಿರ್ಧಾರದ ಬಗ್ಗೆ ಹೇಳ್ತಾರೆ, ಇಟ್ಸ್ ಎಂಡ್ ಆಫ್ ಗ್ಲೋಬಲೈಸೇಷನ್. ಸೊ ಡೊನಾಲ್ಡ್ ಟ್ರಂಪ್, ನೀವು ಮೆಥಡ್ ಇನ್ ಮ್ಯಾಡ್ನೆಸ್ ಬಗ್ಗೆ ಹೇಳ್ತಾ ಇದ್ರಿ. ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡ ನಿರ್ಧಾರ ಒಂದು ವಿಶ್ವದ ರಾಜಕಾರಣ, ಮತ್ತು ಇವತ್ತು ರಾಜಕಾರಣ ಆರ್ಥಿಕತೆಯನ್ನು ಬಿಟ್ಟೇನಿಲ್ಲ, ಯಾವತ್ತೂ ಇರಲಿಲ್ಲ. ಸೊ ಅದರ ಮೇಲೆ ಪ್ರಾಕ್ಟಿಕಲ್ ಇಂಪ್ಲಿಕೇಶನ್ಸ್ ಏನು, ಅದರ ಕಾನ್ಸಿಕ್ವೆನ್ಸ್ ಏನು? ಈಗ ಗ್ಲೋಬಲೈಸೇಷನ್ ಎಲ್ಲಿವರೆಗೂ ಅಮೆರಿಕಾಗೆ ಅನುಕೂಲ ಆಗ್ತಾ ಇತ್ತು ಅಲ್ಲಿವರೆಗೂ ಅಮೆರಿಕ ವಾಸ್ ಹ್ಯಾಪಿ ವಿತ್ ಇಟ್. ನಮ್ಮೇಲೂ 1991 ನಾವು ಇಲ್ಲ ಆಟೋಮ್ಯಾಟಿಕ್ ಇದು ಅಂದ್ರೇನು ನಮ್ಮೇಲೆ ಇಂಪೋಸ್ ಮಾಡಿದ್ದೇ ಅದು. ಯಾಕಂದ್ರೆ ಕಂಡೀಷನ್ ಹಾಕ್ಸಿದ್ರು IMF ಕಡೆಯಿಂದ, ನಾವು ಓಪನ್ ಮಾಡ್ಕೊಂಡ್ವಿ. ಸತ್ಯ ನಮ್ಗೆ ಗೊತ್ತಿದೆ, ಬಟ್ ಸ್ಟಿಲ್ ಒಳ್ಳೇದಾಗಿದೆ. ಆದರೆ ಇಲ್ಲಿ ಏನು ಅಂತಂದರೆ ಇಂಡಿಯಾದ ಇಂಪ್ಯಾಕ್ಟ್ ಅದರದ್ದು ಏನು ಅಮೆರಿಕ ಮಾಡ್ತಾ ಇದೆ ಇವಾಗ, ಖಂಡಿತ ಶಾರ್ಟ್ ರನ್ನಲ್ಲಿ ಇಟ್ ವಿಲ್ ಬಿ ಮೋರ್. ಅದರ ಬಗ್ಗೆ ಏನೂ ನಮಗೆ ಡೌಟ್ ಬೇಡ. ಯಾಕೆಂದರೆ ಇಲ್ಲಿನ ಎಲ್ಲ ಸೆಕ್ಟರ್ಸ್ಗೆ, ಮೇಜರ್ ಸೆಕ್ಟರ್ಸ್ ಯಾವುದು ನಾವು ಎಕ್ಸ್ಪೋರ್ಟ್ ಝೋನಲ್ಲಿ ಇದ್ದೀವಿ ಅವಕ್ಕೆಲ್ಲಕ್ಕೂ ಹೊಡೆತ ಬೀಳುತ್ತೆ. ನಾವೇನು ಅಂದರೆ ಬರೀ 2% ಆಫ್ ಅವರ್ GDP ಅನ್ನೋ ಕಾರಣಕ್ಕಾಗಿ ತುಂಬ ಹೊಡೆತ ಬೀಳಲ್ಲ ಅಂತ ನಾವು ಹೇಳ್ತಾ ಇರೋದು. ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಇದೆ, ಆಗದೇ ಇಲ್ಲ ಅಂತ ನಾನು ಹೇಳಲ್ಲ. ಶಾರ್ಟ್ ರನ್ನಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇಲ್ಲೂ ಜಾಸ್ತಿ ಆಗ್ಬೋದು. ಹಾಗಾಗಿ ನಾವು ಇವಾಗ ಓವರಾಲ್ ನಮ್ಮ ಡೆವಲಪ್ಮೆಂಟ್ ಸ್ಟ್ರಾಟಜೀಸ್ನ ಇವಾಗ ನಾವು ಒಂದೇನು ನೋಡಿ, WTO ಏನು ಹೇಳಿತ್ತು ಅಂತಂದರೆ ಮೇಯ್ನಾಗಿ ಇಷ್ಟು ದಿನ ಒಂದು WTO ಅಂತ ಒಂದು ಆರ್ಗನೈಸೇಷನ್ ಇತ್ತು, ಇಟ್ ಯೂಸ್ ಟು ಕಂಟ್ರೋಲ್ ದಿ ಟ್ರೇಡ್. ಅವಾಗ ನಮ್ದಲ್ಲಿ ಏನು ಅಂದರೆ ಡೆವಲಪಿಂಗ್ ಎಕಾನಮೀಸ್ಗೆ ನಮಗೆ ಟೈಮ್ ಜಾಸ್ತಿ ಕೊಡ್ತಾರೆ. ಈಗ ಬರೀ WTO ಅಲ್ಲ ನೋಡಿ, WTO WHO ಹೊರಗೆ ಬಂತು, ಪ್ಯಾರಿಸ್ ಕ್ಲೈಮೇಟ್ ಚೇಂಜ್ ಇಂದ ಹೊರಗೆ ಬಂತು. ಈಗ ನೆಕ್ಸ್ಟ್ ನಾವು ಅಮೆರಿಕ ಟ್ರೇಡ್ ಆರ್ಗನೈಸೇಷನ್ ಕ್ರಿಮಿನಲ್ ಕೋರ್ಟ್ ಇಂದ ಕೂಡ ಹೊರಗೆ ಬಂದಿದ್ದಾರೆ. ಈಗ ನೋಡಿ, ಅದರಿಂದ WHO ಇಂದ ಹೊರಗೆ ಬಂದಿರೋದ್ರಿಂದ ಹೆಚ್ಚು ಕಮ್ಮಿ 7.5 ಕೋಟಿ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕೊರತೆ ಆಗ್ತಾ ಇದೆ. ಅವ್ರು ಫಂಡ್ ಮಾಡಲ್ಲ ಅಂತಿದ್ದಾರೆ. ಸೊ ಈ ಥರದ ಏಟ್ಗಳಿಂದ ನಾನು ಹೇಳ್ತಾ ಇರೋದು, ಅವ್ರು ಯೋಚನೆ ಮಾಡಬೇಕಾಗಿತ್ತು. ಈಗ ಚೈನಾ ದೊಡ್ಡ ಶತ್ರು ಅಂತ ಭಟ್ರು ಹೇಳಿದ್ರು ಒಪ್ತೀನಿ ನಾನು. ಆದರೆ ಚೈನಾ ಮೇಲೆ ನೀವು ಹಾಕಿ ಕಂಟ್ರಿ ಸ್ಪೆಸಿಫಿಕ್ ಹಾಕೊಂಡೋಗಿ ಎನ್ಮಾಸ್ ಹಾಕಿ ನಾನು ಎಲ್ಲನ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂದರೆ ಈ ಟೈಮ್ ಅಲ್ಲ ಇದು. ಮತ್ತೆ U-turn ತಗೊಂಡಿದ್ರಿಂದ ಖಂಡಿತವಾಗಿಯೂ ಇದು ನಮಗೆ ತೊಂದರೆ ಆಗುತ್ತೆ. ಯಾಕೆಂದ್ರೆ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.